ಈಗಾಗಲೇ ಎಲ್ಲ ವಿಷಯವನ್ನ ಎಲ್ಲರೂ ಮಾತಾಡಿದ್ದಾರೆ ಬಂಧುಗಳ. ಆದ್ರೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ರಾಜಭವನವನ್ನ ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ, ಬಿಜೆಪಿಯವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಪದೇ 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 ಹೇಳಿ ಹೈಕೋರ್ಟ್ಗೆ ರಿಟ್ ಅನ್ನ ಹೋದ್ರು. ರಾಜ್ಯಪಾಲರು ಏಕಪಕ್ಷೀಯವಾದಂತ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ. ಇದರ ವಿರುದ್ಧ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ವಿ. ಎಲ್ಲಾ ದಾಖಲೆಗಳು ಮುಖ್ಯಮಂತ್ರಿಗಳ ವಿರುದ್ಧ ಇದ್ದದನ್ನ ನಾವು ಪದೇ ಪದೇ ಹೇಳ್ತಾ ಇದ್ವಿ. ಆದ್ರೆ ಮೈಸೂರಿನ ಮೂಡಾದಲ್ಲಿ ಇರಬೇಕಾದಂತ ಎಲ್ಲಾ ದಾಖಲೆಗಳು ಬೆಂಗಳೂರು ಹೋಗಿದೆ, ಭೈರತಿ ಸುರೇಶ್ ಅವರು ಹೊತ್ಕೊಂಡು ಹೋಗಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ನಾವು ಮಾಡಿದ್ವಿ ಬಂಧುಗಳ. ಇವತ್ತು ಅದಕ್ಕೆ ಪ್ರೂವ್ ಆಗುವಂತ ರೀತಿಯಲ್ಲಿ ಮುಖ್ಯಮಂತ್ರಿಗಳೇ ಅವರ ಟ್ವಿಟರ್ ಅಕೌಂಟ್ ಅಲ್ಲೇ ವೈಟ್ ಹಾಕಿದ ಪೇಪರ್ ಅನ್ನ ಪ್ರದರ್ಶನ ಮಾಡಿದ್ದು. ಮೂಡಾದಲ್ಲಿ ಇರಬೇಕಾದಂತ ಫೈಲು ಹೇಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಯಿತು ಅನ್ನೋದನ್ನ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಈ ರೀತಿಯಲ್ಲಿ ಹೈಕೋರ್ಟಿನ ತೀರ್ಪಿನ ನಂತರ 197 ಪುಟಗಳ ತೀರ್ಪನ್ನ ಓದಿದ್ರೆ ಪ್ರತಿಯೊಂದು ಅಂಶವೂ ಅದರಲ್ಲಿ ಉಲ್ಲೇಖ ಆಗಿದೆ. 14 ಸೈಟ್ ತಗೊಂಡಿರೋ ಸರಿ ಇಲ್ಲ, ಸೈಟ್ ತೆಗೆದುಕೊಂಡಿರುವಂತ ದೇವರಾಜ ಹೆಸರಿನಲ್ಲೇ ಜಮೀನೇ ಇಲ್ಲ. ಅದನ್ನ ಈಗಾಗಲೇ ಮೈಸೂರಿನ ಅದಾಲತ್ ಕೋರ್ಟ್ ಈಗಾಗಲೇ ಹೇಳಿತ್ತು. ಅದು ಮೈಲಾರಯ್ಯ ಅನ್ನುವವರಿಗೆ ಸೇರಿದ್ದು, ದೇವರಾಜ್ ಅನ್ನುವವರಿಗೆ ಅಲ್ಲ ಅಂತ. ದೇವರಾಜ್ ಅನ್ನುವವರ ಹೆಸರಿಗೆ ಅಲ್ದೇ ಇದ್ಮೇಲೆ ದೇವರಾಜಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿಕೊಡ್ತಾರೆ ಅನ್ನುವಂತ ಪ್ರಶ್ನೆಯನ್ನು ನಾವು ಎತ್ತಿದ್ವಿ ಬಂಧುಗಳೇ. ಈ ರೀತಿಯಲ್ಲಿ ಏನೇನೆಲ್ಲ ಅಬ್ಸರ್ವೇಷನ್ ಅನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಮಾಡ್ತಾ ಇದ್ರು, ಏನೇನ್ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಆ ಎಲ್ಲ ತಪ್ಪುಗಳನ್ನ ಹೈಕೋರ್ಟ್ ಹೌದು ತಪ್ಪಾಗಿದೆ ಅನ್ನೋದನ್ನ ಹೇಳಿದೆ. ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ನಮ್ಮ ಮೈಸೂರಿನ ಅವತ್ತಿನ ಮೂಡಾದ ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿದೆ ಅಂತೇಳಿ, ಆದ್ರೆ ಅವತ್ತು ರೆಸಲ್ಯೂಷನ್ ಆಗಿಲ್ಲ. ರೆಸಲ್ಯೂಷನ್ ಆಗಿದೆ ಎನ್ನುವಂತ ತಪ್ಪಭಿಪ್ರಾಯವನ್ನ ಮೂಡಿಸಿರುವಂತ ಆಗಿನ ಆಯುಕ್ತರ ವಿರುದ್ಧ ನಾವು ಕಂಪ್ಲೇಂಟ್ ಅನ್ನು ಕೊಡ್ತೇವೆ. ಆಮೇಲೆ ದಿನೇಶ್ ಕುಮಾರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿಲ್ಲ. ಈ ರೀತಿಯಲ್ಲಿ ಇವತ್ತು ಹೈಕೋರ್ಟ್ ತೀರ್ಪು ಲೋಕಾಯುಕ್ತಕ್ಕೆ ಜನಪ್ರತಿನಿಧಿಗಳ ಕೊಟ್ಟು ಲೋಕಾಯುಕ್ತಕ್ಕೆ CRPCಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮೈಸೂರಿನ ಲೋಕಾಯುಕ್ತ SP ನಿನ್ನೆ ಮೇಲಧಿಕಾರಿಯ ಏನೋ ಮಾತನ್ನ ಕೇಳ್ಕೊಂಡ್ ಬರ್ತೀನಿ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತಿನವರೆಗೂ ಈಗಿನವರೆಗೂ FIR ದಾಖಲಿಸಿಲ್ಲ. FIR ನ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿ ವಿರುದ್ಧ ಮಾಡಬೇಕು, ಅವ್ರ ಪತ್ನಿ ವಿರುದ್ಧ ಮಾಡಬೇಕು, ಅವ್ರ ಮಾಮಯ್ಯನ ವಿರುದ್ಧ ಮಾಡಬೇಕು. ಆದ್ರೆ ಮಾಡಕ್ಕೆ ಲೋಕಾಯುಕ್ತ SP ಅವರಿಗೆ ಆ ರೀತಿಯ ಧೈರ್ಯ ಬರ್ತಾ ಇಲ್ಲ. ಹಾಗಾಗಿ ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ತನಕ ಬಿಜೆಪಿಯ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತೇಳಿ ನಾವು ಈಗ ಮುತ್ತಿಗೆ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೀವಿ ಬಂಧುಗಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.